ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗು ಚಿಕ್ಕದಾಗಿರುವಂಥ ಒಂದು ವ್ಲಾಗ್ ಆಯಿತಾ, ಒಂದು 15-16 ಮಿನಿಟ್ಸಿನ ಚಿಕ್ಕ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಅಲ್ಲಲ್ಲಿರುವಂಥ ಕೆಲವೊಂದು ಕ್ಲಿಪ್ಪಿಂಗ್ಸನ್ನೆಲ್ಲ ಒಟ್ಟಿಗೆ ಮಾಡಿ ಒಂದು ವ್ಲಾಗನ್ನು ಮಾಡಿ ಹಾಕ್ತಾ ಇದ್ದೇನೆ. ಇಲ್ಲಿ ನನಗೆ ಇವತ್ತೊಂದು ಡೆಲಿವರಿ ಬಂದಿತ್ತು. ಇದು DKMS ಅಂತ ಹೇಳಿ ಈ ಬ್ಲಡ್ ಕ್ಯಾನ್ಸರ್ ಇದು ಪೇಷಂಟ್ಸಿಗೆ ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡಲಿಕ್ಕೆ ಆಗ್ತದೆ ಅಲ್ವಾ. ಸೊ ಅವರಿಗೆ ಲಾಸ್ಟಿಗೆ ಉಳಿದಿರುವಂಥ ಒಂದೇ ಆಪ್ಷನ್ ಆಗಿರ್ತದೆ ಸ್ಟೆಮ್ ಸೆಲ್ಸ್ ಇದು. ಸೊ ಅದರದ್ದು ಡೋನರಾಗಿ ರಿಜಿಸ್ಟರ್ ಆಗಲಿಕ್ಕೆ ಅಂತ ಹೇಳಿ ನಾನು ಅವರ ಕಿಟ್ಟನ್ನು ಅವರ ಒಂದು ಇದರಿಂದ ಆರ್ಡ್ರ್ ಮಾಡಿದ್ದಾಯಿತು. ಸೊ ಅವರು ಸ್ವಾಪ್ ಕಿಟ್ಟನ್ನು ಮನೆಗೆ ಕಳಿಸ್ತಾರೆ. ಅದರಲ್ಲಿ ಸ್ವಾಪ್ಸ್ ಕೂಡ ಇರ್ತದೆ. ಅದನ್ನು ನಾವು ಸ್ವಾಪ್ ಮಾಡಿ ನಮ್ಮ ಅಂದರೆ ಬಾಯಿಯ ಸ್ಯಾಂಪಲನ್ನು ಅವರಿಗೆ ಕಳಿಸಿಕೊಡುವಂಥದ್ದು. ಅವರ ಸಿಸ್ಟಮಲ್ಲಿ ಅದನ್ನು ಹಾಕಿ ಇಟ್ಟಿರ್ತಾರೆ. ಸೊ ಅವರಿಗೆ ಯಾರಿಗಾದರೂ ಫ್ಯೂಚರಲ್ಲಿ ನಮ್ಮ ಸ್ಟೆಮ್ ಸೆಲ್ಸ್ ಮ್ಯಾಚ್ ಆಗುವಂಥ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ ಆದರೆ ಅವರಿಗೆ ನಾವು ಕೂಡ ಎಲಿಜಿಬಲ್ ಇದ್ದೇವೆ ಆದರೆ ನಮಗೆ ಆ ಟೈಮ್ನಲ್ಲಿ ಆರೋಗ್ಯ ಸರಿ ಇದೆ, ನಮ್ಮ ವೆಯ್ಟ್ ಸರಿ ಇದೆ, ಆ ರೀತಿ ಎಲ್ಲ ಕೆಲವೊಂದು ಕ್ರೈಟೀರಿಯಾಸ್ ಇರ್ತದೆ. ಅದೆಲ್ಲ ಮೀಟ್ ಆದರೆ ನಮಗೆ ಸ್ಟೆಮ್ ಸೆಲ್ ಡೋನರ್ ಆಗಿ ಅವರಿಗೊಂದು ಲೈಫನ್ನು ಕೊಡಲಿಕ್ಕೆ ಆಗ್ತದೆ. ದೊಡ್ಡವರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಬೇರೆ ಎಲ್ಲ ಕ್ಯಾನ್ಸರ್ಗಳಲ್ಲಿ ಎಲ್ಲ ಕ್ಯಾನ್ಸರ್ ಕೂಡ ಅಂದರೆ ಕ್ಯಾನ್ಸರ್ ಬಂದ ನಂತರ ಒಂದು ಜೀವ ಮಾತ್ರ ಅಲ್ಲ, ಇಡೀ ಮನೆಯೇ ಕ್ಯಾನ್ಸರ್ ಖಾಲಿ ಮಾಡಿ ಹೋಗ್ತದೆ ಅಂತ ಹೇಳ್ತಾರೆ. ಅದು ಸತ್ಯ ಅಲ್ವಾ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೇ ಈ ಬ್ಲಡ್ ಕ್ಯಾನ್ಸರ್ ಎಲ್ಲ ಇದ್ದು ಎಷ್ಟೋ ಮಕ್ಕಳು ಕೂಡ ಸಾಯ್ತಾರೆ ಆಯಿತಾ. ಹಾಗಾಗಿ ಮಕ್ಕಳಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅವರು ಜೀವನೇ ಅಲ್ವಾ. ಹಾಗಾಗಿ ಎಲ್ಲಿಯಾದರೂ ಫ್ಯೂಚರಲ್ಲಿ ಯಾರಿಗಾದರೂ ಹೆಲ್ಪ್ ಆಗ್ತದೆ ಆದರೆ ಆಗಲಿ ಅಂತ ಹೇಳಿ ನನ್ನ ಒಂದು ಸ್ವಾಪ್ ಕಿಟ್ಟನ್ನು ಕೂಡ ನಾನಿಲ್ಲಿ ಇವತ್ತು ಕಳಿಸ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ಇದು ಬಂದು ಸ್ವಲ್ಪ ದಿನ ಆಯಿತು, ಆದರೆ ನನಗೆ ಅಂದರೆ ನೆನಪಾಗ್ತಾ ಇರಲಿಲ್ಲ, ನೆನಪಾದಾಗ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನನ್ನ ಸ್ಯಾಂಪಲನ್ನು ನಾನಿಲ್ಲಿ ಕಲೆಕ್ಟ್ ಮಾಡಿ ಇನ್ಸ್ಟ್ರಕ್ಷನ್ ಮ್ಯಾನುವಲಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಆ ರೀತಿಯಲ್ಲಿ ಅದು ಕನ್ಸೆಂಟ್ ಫಾರ್ಮ್ ಎಲ್ಲ ಸೈನ್ ಮಾಡಿ ಎಲ್ಲ ಕಳಿಸುವ ಅಂತ ಹೇಳಿ ಕೊಡ್ತಾ ಇದ್ದೇನೆ. ಇದನ್ನು ಅವರೇ ಫ್ರೀಯಾಗಿ ಕಳಿಸಿಕೊಡ್ತಾರೆ, ಫ್ರೀ ಪಿಕಪ್ ಕೂಡ ಇರ್ತದೆ ಆಯಿತಾ. ಇಲ್ಲಿ ಮಾವ ಪೂಜೆಯನ್ನು ನೋಡಲಿಕ್ಕೆ ಅಂತ ಹೇಳಿ ಮೊಬೈಲಲ್ಲಿ ಪೂಜೆ ನೋಡಲಿಕ್ಕೆ ಅಂತ ಹೇಳಿ ಹಾಕಿ ಕೊಡು ಹೇಳಿದರು. ಹಾಗೆ ಅವರಿಗೆ ಅದನ್ನು ಕೂಡ ಹಾಕಿ ಕೊಟ್ಟಿದ್ದೇನೆ. ಹಾಗೆ ಕನ್ಸೆಂಟ್ ಪೇಪರೆಲ್ಲ ಸೈನ್ ಮಾಡಿದ್ದಾರೆ. DKMS ಅಂತ ಹೇಳಿ ನಿಮಗೆ ಗೂಗಲಲ್ಲಿ ಹಾಕಿದರೂ ಕೂಡ ಸಿಗ್ತದೆ. ನಿಮಗೂ ಯಾರಿಗಾದರೂ ಈ ರೀತಿ ಸ್ಟೆಮ್ ಸೆಲ್ ಡೋನರ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನೋಡ್ಬೋದಾಯ್ತಾ, ಮಾಡ್ಬೋದು. ಸೊ ಇದು ಕೊಟ್ಟವರೆಲ್ಲ ಮ್ಯಾಚ್ ಆದವರೆಲ್ಲ ನಿಮಗೆ ಫೋರ್ಸ್ ಮಾಡಿ ಬಂದು ನಿಮ್ಮ ರಕ್ತ ತಗೊಂಡು ಹೋಗ್ತಾರೆ ಅಂತಲ್ಲ. ಇದಕ್ಕೆ ಕೂಡ ತುಂಬ ಪ್ರೊಸೀಜರ್ ಎಲ್ಲ ಇರ್ತದೆ ಆಯಿತಾ. ಎಲ್ಲ ನಿಮ್ಮ ಕನ್ಸೆಂಟ್ ಪ್ರಕಾರನೇ ಆಗುವಂಥದ್ದು, ಯಾರು ಕೂಡ ಬಂದು ನಿಮಗೆ ಫೋರ್ಸ್ ಮಾಡೋದಿಲ್ಲ. ಸೊ ಈ ರೀತಿ ಇದೆ ನೋಡಿ, ರಿಟರ್ನ್ ಇದು ಎನ್ವೆಲಪ್ ಆಯಿತಾ. ಇದರಲ್ಲಿ ಈ ರೀತಿ ನಮಗೆ ಸೈನ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಸೊ ಇವಾಗ ಇದು ರೆಡಿಯಾಗಿದೆ. ಇನ್ನಿದನ್ನು ಪಿಕ್ ಮಾಡಲಿಕ್ಕೆ ಕೂಡ ಬರ್ತಾರೆ. ಫಸ್ಟಿಗೆ ನಾನಿಲ್ಲಿ ಅಗಾರೋದ ಗ್ರ್ಯಾಂಡ್ ಎಗ್ ಬಾಯ್ಲರ್ ಹಾಗೂ ಪೋಚರನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇದು ಒಂದು ಗೇಮ್ ಚೇಂಜರ್ ರೀತಿಯಲ್ಲಿ ನಮಗೆ ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್. ನಾನು ಹೆಚ್ಚಾಗಿ ಮಗುವಿಗೆ ವೆಜಿಟೇಬಲ್ ಸ್ಟೀಮ್ ಮಾಡಲಿಕ್ಕೆ, ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆಲ್ಲ ಇದನ್ನೇ ಯೂಸ್ ಮಾಡುವಂಥದ್ದು. ಇದರಲ್ಲಿ ನಮಗೆ ಮೆಜರಿಂಗ್ ಕಪ್ಪಲ್ಲಿ ಕೊಟ್ಟಿರ್ತಾರೆ. ಸಾಫ್ಟ್, ಮೀಡಿಯಮ್, ಹಾರ್ಡ್ ಆ ರೀತಿಯಲ್ಲಿ 3 ಟೈಪ್ ಬಾಯ್ಲ್ ಮಾಡಲಿಕ್ಕೆಲ್ಲ ಆಗ್ತದೆ. ವೆಜಿಟೇಬಲ್ ಸ್ಟೀಮ್ ಮಾಡಲಿಕ್ಕೆ ಒಂದು ಮೆಜರನ್ನು ಕೊಟ್ಟಿರ್ತಾರೆ. ಆ ಮೆಜರಿಂಗ್ ಕಪ್ಪಿಂದ ನೀರನ್ನು ಹಾಕಿ ಮೊಟ್ಟೆಗೆ ಒಂದು ಈ ರೀತಿ ಚಿಕ್ಕ ಒಂದು ಹೋಲ್ ಮಾಡಿ ಅದನ್ನು ಈ ರೀತಿಯಲ್ಲಿ ಇಟ್ಕೊಂಡ್ರೆ ಆಯಿತು. ಒಂದು ಟೈಮ್ನಲ್ಲಿ ನಿಮಗೆ 8 ಮೊಟ್ಟೆ ಎಲ್ಲ ಬೇಯಿಸಲಿಕ್ಕೆ ಆಗ್ತದೆ. ಹಾಗೆ ಇನ್ನೊಂದು ಟ್ರೇ ಕೊಟ್ಟಿದ್ದಾರೆ, ಪೋಚರ್ ಅಂತ ಹೇಳಿ. ಈ ಟೈಮ್ನಲ್ಲಿ ನಿಮಗೆ ವೆಜಿಟೇಬಲನ್ನು ಕೂಡ ಅದರ ಜೊತೆಗೇ ಇಟ್ಕೊಂಡು ಸ್ಟೀಮ್ ಕೂಡ ಮಾಡಲಿಕ್ಕೆ ಆಗ್ತದೆ. ನೀರು ಎಷ್ಟರವರೆಗೆ ಇರ್ತದೆ ಅಷ್ಟರವರೆಗೆ ಅದು ಬಿಸಿ ಆಗ್ತಾ ಇರ್ತದೆ. ಒಮ್ಮೆಲೆ ನೀರು ಖಾಲಿ ಆದ ಕೂಡಲೇ ನಿಮಗೆ ಆಫ್ ಮಾಡಬೇಕಂತ ಇಲ್ಲ, ತನ್ನಷ್ಟಕ್ಕೆ ಆಫ್ ಆಗ್ತದೆ. ಈ ರೀತಿ ಒಂದು ಪೋಚರ್ ಟ್ರೇ ಅಂತ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಎಗ್ಗನ್ನು ಪೋಚ್ ಮಾಡಲಿಕ್ಕೆ ಆಯಿತಾ, ಸ್ಟೀಮಲ್ಲಿಯೇ ಬೇಯಿಸಲಿಕ್ಕೆ. ಈ ಒಂದು ಟ್ರೇಯಲ್ಲಿ ನಿಮಗೆ ಇದು ಕೂಡ ಮಾಡ್ಬೋದು ಅಂತ, ವೆಜಿಟೇಬಲ್ ಕೂಡ ಇಟ್ಕೊಂಡು ಬಾಯ್ಲ್ ಮಾಡ್ಬೋದು, ಕಾರ್ನ್ ಬೇಯಿಸಲಿಕ್ಕೆ ಎಲ್ಲದಕ್ಕೆ ಯೂಸ್ ಮಾಡ್ಬೋದು ಆಯಿತಾ. ತುಂಬ ಚೆನ್ನಾಗಿದೆ, ಬಾಯ್ಲ್ ಕರೆಕ್ಟಾಗಿ ಸಿಗ್ತದೆ, ಚೆಂದ ಕುಕ್ಕಾಗಿ ಕೂಡ ಸಿಗ್ತದೆ. ನಿಮಗೆ ಏನಾದರೂ ಈ ಒಂದು ಅಗರೋದ ಎಗ್ ಬಾಯ್ಲರನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತಾನೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಆಯಿತಾ. ತುಂಬಾ ಯೂಸ್ಫುಲ್, PGಯಲ್ಲಿರೋರಿಗೆ, ಹಾಸ್ಟೆಲೈಟ್ಸಿಗೆಲ್ಲ ತುಂಬ ಯೂಸ್ ಆಗ್ತದೆ. ಬೇಕಾದವರು ಲಿಂಕಿಂದ ಪರ್ಚೇಸ್ ಮಾಡ್ಕೊಳ್ಬೋದು ಆಯಿತಾ. ನನಗಿವತ್ತು ಕೇಕ್ ಕೂಡ ಆರ್ಡರ್ ಇದೆ, ಹಾಗೆ ಅದನ್ನು ಕೂಡ ಪ್ರಿಪೇರ್ ಮಾಡಲಿಕ್ಕೆ ಉಂಟು. ಹಾಗೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳುವಂಥ. ಇದು ನನ್ನ ಏರ್ ಫ್ರೈಯರ್, ಇದು ಹಳೆಯ ಬಾಸ್ಕೆಟ್ ಆಯಿತಾ. ನನ್ನ ಏರ್ ಫ್ರೈಯರ್ ಹಾಳಾಗಿತ್ತು. ಅದರ ಒಂದು ಚಿಕ್ಕದೊಂದು 1 mm ಇದೊಂದು ಪೀಸ್ ಹೋಗಿತ್ತು, ಹಾಗಾಗಿ ಅದು ಆನ್ ಆಗ್ತಾ ಇರಲಿಲ್ಲ. ಹಾಗೆ ನಾವು ಬಕೆಟನ್ನು ಚೇಂಜ್ ಮಾಡಿದ್ದು. ಆ ಬಕೆಟ್ ಇದು ಮೆಟಲ್ ಇದು ಪಾರ್ಟ್ ಇರ್ತಲ್ಲ, ಅದನ್ನು ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೇನೆ. ಹ್ಯಾಂಡಲ್ ಹಾಗೆಯೇ ಇದೆ. ಅದು ಡೇಲನ್ ಆಟ ಆಡ್ತಾನೆ ಅವನು, ಅದನ್ನು ಎಕ್ಸ್ರೇ ಅಂತ ಹೇಳಿ ಎಲ್ಲರ ಕಾಲಿಗೆಲ್ಲ ಕೈಗೆ ಗಾಯ ಆದರೆ ಅದನ್ನಿಟ್ಟು ಕ್ಯೂರ್ ಮಾಡಲಿಕ್ಕೆ ನೋಡ್ತಾ ಇರ್ತಾನೆ. ಸೊ ಅದು ಅವನು ಯೂಸ್ ಮಾಡ್ತಾ ಇದ್ದಾನೆ. ಈ
ಬುಟ್ಟಿಯನ್ನು ನಾನು ಮೊಟ್ಟೆ ಎಲ್ಲ ಇಡಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಇವತ್ತು ಕೇಕ್ ಇದೆ, ಹಾಗೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತಲ್ಲಿ ಹೌಸ್ ಹೆಲ್ಪ್ ಕೂಡ ಬರ್ತಾರೆ, ಅವ್ರು ಬರಲಿಕ್ಕೆ ಮುಂಚೆ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಹಾಗೆ ಇವನು ಚಿಕ್ಕವನು ಮಲಗಿದ್ದಾನೆ. ಹಾಗೆ ಇವನನ್ನು ಅಲ್ಲಿ ಬಿಟ್ಟರೆ ಸೌಂಡ್ ಮಾಡಿ ಎಬ್ಬಿಸ್ತಾನೆ ಅಂತ ಹೇಳಿ ಇವನನ್ನು ಕ್ರಯಾನ್ಸ್ ಎಲ್ಲ ಕೊಟ್ಟು ಇಲ್ಲಿ ಕೂತ್ಕೊಳ್ಳಿಸಿದ್ದೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೆ ನಾನೊಬ್ಬ ಹೌಸ್ ವೈಫ್, ಮನೆಯಿಂದನೇ ಕೇಕ್ ಮಾಡಿ ಸೇಲ್ ಮಾಡ್ತೇನೆ. ಒಬ್ಬ ಯೂಟ್ಯೂಬರ್ ಕೂಡ, ನೀವೀಗ ನೋಡ್ತಾ ಇರ್ಬೋದು ಯೂಟ್ಯೂಬ್ ವೀಡಿಯೋಸು. ಹಾಗೆಯೇ ಚಿಕ್ಕ ಸ್ಮಾಲ್ ಬಿಸ್ನೆಸ್ ಕೂಡ ರನ್ ಮಾಡ್ತೇನೆ. ಕೆಲವೊಂದಿಷ್ಟು ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂದರೆ ಹೋಮ್ ಮತ್ತು ಕಿಚನ್ ಎಸೆನ್ಷಿಯಲ್ಸ್ ಅಂಥದ್ದನ್ನು ನಾನು ಸೇಲ್ ಮಾಡ್ತೇನೆ, ಆಯಿತಾ. ಹಾಗೆ ಅಷ್ಟು ಮಾಡಿ ಸ್ವಲ್ಪ ಇದಾಗುವಾಗ ಇಲ್ಲಿ ಮಗು ಎದ್ದಿದ್ದಾನೆ. ಹಾಗೆ ಅವನನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ಅವನಂದರೆ ನಿದ್ದೆ ಆಗಲಿಲ್ಲ, ಮಲಗಿಸಿ 10 ನಿಮಿಷಕ್ಕೇ ಎದ್ದೊಳ್ತಾನೆ, ಆಯಿತಾ. ಅಲ್ಲೇ ಕೂತ್ಕೊಂಡು ಹಾಲು ಕೊಡ್ತಾಯಿದ್ರೆ ಮಾತ್ರ ಅವ್ನು ಕಂಟಿನ್ಯೂಸ್ ಆಗಿ ಮಲಗುವಂಥದ್ದು. ಹಾಗೆ ಈಗ ಇವನನ್ನು ಮಲಗಿಸಿ ಹೊರಗೆ ಬರುವಷ್ಟರಲ್ಲಿ ಡೀಲನ್ ಕೂಡ ಚೆಂದ ಮಾಡಿ ಗಟ್ಟಿ ಮಲಗಿದ್ದ ಸೋಫಾದಲ್ಲಿ. ಬೆಳಿಗ್ಗೆ 10 ಗಂಟೆ ಆಗುವಾಗಲೇ ಮಲಗಿದ್ದಾರೆ ಇಬ್ಬರು ಕೂಡ. ಹಾಗೆ ಅವನನ್ನು ಕರ್ಕೊಂಡೋಗಿ ಮಲಗಿಸ್ಲಿಕ್ಕೆ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೇನೆ ನಾನು. ತುಂಬ ಟೈಮಿಂದ ನಾನಿಲ್ಲಿ ಮೇಲೆಲ್ಲ ಕ್ಲೀನ್ ಮಾಡಬೇಕಂತ ಇದ್ದರೆ ಟೈಮ್ ಕೂಡ ಬೇಕು, ಅದಕ್ಕೆ ಬೇಕಾದ ಮನಸ್ಸು ಕೂಡ ಬರಬೇಕು, ಹಾಗೂ ಎನರ್ಜಿ ಕೂಡ ಇರಬೇಕು. ಇವತ್ತು ಸ್ವಲ್ಪ ಎಲ್ಲ ಈ ಒಂದು ಒಳ್ಳೆ ವೆದರ್ ಕೂಡ ಇತ್ತು, ಹಾಗೆ ನನಗೆ ಕೂಡ ಮನಸ್ಸಾಗ್ತಾಯಿತ್ತು. ತುಂಬ ದಿನದಿಂದ ಧೂಳಿತ್ತು, ಎಲ್ಲ ಬಲೆ ಬರ್ತಾ ಉಂಟು. ಬಲೆ ಒಂದು ಜೇಡಕ್ಕೆ ಬಲೆಯನ್ನು ನೇಯಲಿಕ್ಕೆ ಖಾಲಿ 90 ಸೆಕೆಂಡ್ಸ್ ಏನೋ ಸಾಕಾಯಿತು, ಅಷ್ಟೇ ಸಾಕು ಒಂದು ಜೇಡಕ್ಕೆ. ಹಾಗೆ ಇವತ್ತು ಯಾರಾದ್ರೊಬ್ಬರು ಮನೆಗೆ ಬಂದಾಗ ಮನೆ ಕ್ಲೀನ್ ಕಾಣಿಸಿದೆ ಅಂತ ಹೇಳಿ ಈಗ ಪುನಃ ಅದೇ ಜನ ಸಂಜೆ ಬಂದರೆ ಅಲ್ಲಿ ಬಲೆ ಇರೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅದು ಜೇಡದ ಮೇಲೆ ಡಿಪೆಂಡ್ ಆಗ್ತದೆ, ಬಲೆ ಕಟ್ಟಬೇಕಾ ಬಿಡಬೇಕಂತೇಳಿ ಅದು ಡಿಸೈಡ್ ಮಾಡುವಂಥದ್ದು. ಓವರ್ ನೈಟ್ ಏನಿದ್ರು ಕೂಡ ಕಟ್ಟಿಯೇ ಕಟ್ತದೆ. ನೀವು ಬೇಕಾದರೆ ನಮ್ಮ ಹಳೆ ಮನೆಯಲ್ಲಿ ನೋಡಬೇಕು, ನಾವು ಬೆಡ್ರೂಮಿಂದ ಎದ್ದು ಹೊರಗೆ ಬರುವಾಗಲೇ ನಮ್ಮ ಮುಖಕ್ಕೆ ಅಡ್ಡ ಸಿಗುವಂತೆ ಬಲೆ ಕಟ್ಟಿರ್ತಿತ್ತು, ಆಯಿತಾ. ಹಾಗಾಗಿ ಬಲೆಯನ್ನು ನೋಡಿ ಮನೆ ಕ್ಲೀನ್ ಇಲ್ಲ ಅಂತ ಯಾರು ಕೂಡ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಲೆ ಕಟ್ಟುವಂಥದ್ದು ಜೇಡದ ಕೆಲಸ. ಹಾಗೆ ಅದರ ಟ್ರ್ಯಾಪ್ ಅಲ್ವಾ, ಅದಕ್ಕೆ ಫುಡ್ಡನ್ನು ಟ್ರ್ಯಾಪ್ ಮಾಡಲಿಕ್ಕೋಸ್ಕರ ಅದು ಕಟ್ಟಿ ಇಡುವಂಥದ್ದು. ನಾನಿದು ಮಡಂತಿಯರಿಂದ ಒಂದು ಬ್ರಷನ್ನು ತಗೊಂಡು ಬಂದಿದ್ದೆ, ಸಾಫ್ಟ್ ಬ್ರಿಸಲ್ಲಿರುವಂಥ ಬ್ರಷ್. ತುಂಬ ಚೆಂದ ಧೂಳು ಕ್ಲೀನ್ ಆಗ್ತದೆ. ನಾವು ಈಗ ಚಂಡಿ ಬಟ್ಟೆಯಲ್ಲಿ ಒರೆಸಿದ್ರು ಅಂಟಿ ನಿಲ್ತದೆ, ಹಾಗೆ ಡ್ರೈ ಕ್ಲಾತಲ್ಲಿ ಒರೆಸಿದ್ರೆ ಪೂರ್ತಿ ಹೋಗೋದಿಲ್ಲ. ಆದರೆ ಈ ಬ್ರಷಲ್ಲಿ ತುಂಬ ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗ್ತಾಯಿತ್ತು, ಆಯಿತಾ. ಹಾಗೆ ನಾನಿಲ್ಲಿ ಮಾವನ ಹತ್ರ ಮಾತಾಡ್ತಾ ಇದ್ದೇನೆ, ಯಾಕೆಂದರೆ ಇದು ಮಾವ ಒಂದಾದ ನಂತರ ಪೂಜೆ ಮತ್ತು ಈ ಪ್ರೀಚಿಂಗ್ ಎಲ್ಲ ಇರ್ತದಲ್ಲ ಅದೆಲ್ಲ ಕೇಳ್ತಾ ಇದ್ದರು. ಹಾಗೆ ನಾನೇನೋ ಒಂದು ಹೇಳಿ ಇಬ್ಬರು ಕೂಡ ನಮ್ಮ ಒಂದು ಹೀಗೇ ಯೂಶ್ವಲ್ ಕಾನ್ವರ್ಸೇಷನ್ ಏನಿರ್ತದೆ ನೋಡಿ, ಅದು ನಡೀತಾ ಇದೆ. ನಿಮಗೆ ಯಾರಿಗಾದರೂ ನಾನು ಸೇಲ್ ಮಾಡುವಂಥ ಪ್ರಾಡಕ್ಟ್ಸ್ ಅಂದರೆ ಗೋಂದಾಗಿರ್ಬೋದು, ಆಯಿಲ್ ಡಿಸ್ಪೆನ್ಸರ್, ಸ್ಪ್ರೇ ಬಾಟಲ್ ಉಂಟಲ್ಲ ಆಯಿಲಿದು, ಅದೆಲ್ಲ ಬೇಕಾದರೆ ಅದುಂಟು. ಮತ್ತು ಚಿಕ್ಕ ಟಿಫಿನ್ ಬೇಕಾದವರು ಕೂಡ ಆರ್ಡ್ರ್ ಮಾಡ್ಬೋದು, ಕೆಲವೊಂದು ಪೀಸಸ್ ಇದೆ, ಆಯಿತಾ. ಹಾಗೆ ನೈಫ್ ಇದೆ, ಪ್ರಿಂಟೆಡ್ ನೈಫ್ ಎಲ್ಲ ಇವಾಗ ನಾನು ಪುನಃ ಆರ್ಡ್ರನ್ನು ಪ್ಲೇಸ್ ಮಾಡಿದ್ದೀನಿ. ಯಾಕೆಂದರೆ ಆಯಿಲ್ ಡಿಸ್ಪೆನ್ಸರ್ಸ್ ಖಾಲಿ ಇನ್ನೊಂದು 7-8 ಮಾತ್ರ ಬಾಕಿ ಇರುವಂಥದ್ದು. ಈ ಸಲದ ಸ್ಟಾಕ್ ಪೂರ್ತಿ ಔಟ್ ಆಗಿದೆ. ಹಾಗಾಗಿ ಯಾರಿಗಾದರೂ ಬುಕ್ ಮಾಡಲಿಕ್ಕಿದ್ರೆ ಈಗನೇ ಬುಕ್ ಮಾಡ್ಕೊಳ್ಳಿ, ಸ್ಟಾಕ್ ಆನ್ ದ ವೇ ಇದೆ, ಆಯಿತಾ. ಹಾಗೆ ಇವಾಗ ಎಲ್ಲದಕ್ಕೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಆಯಿತಾ. ಅಂದರೆ ಇದು ವಾರ ಆಗ್ತಾ ಇದೆಯಲ್ಲ, ಹಾಗಾಗಿ ಆ ಟೈಮಿಂದ ಸ್ಟಾರ್ಟ್ ಆದದ್ದು. ಈಗ ತುಂಬ ಹೆಚ್ಚು ಮಾಡಿದ್ದಾರೆ ರೇಟ್. ಈಗ ನೋಡ್ಬೋದು ನೀವು, ಸಕ್ಕರೆಯಿಂದ ಹಿಡಿದು ಎಲ್ಲಕ್ಕೆ ರೇಟ್ ಜಾಸ್ತಿ ಆಗಿದೆ. ಈಗ ಅವರು ಸಕ್ಕರೆಗೆ ರೇಟ್ ಜಾಸ್ತಿ ಮಾಡಿದೆ ಅಂತ ಹೇಳಿ ನಾನು ಒಮ್ಮೆಲೆ ಕೇಕಿಗೆ ಅಥವಾ ನಿಮಗೆ ಸೇಲ್ ಮಾಡುವಂಥ ಪ್ರಾಡಕ್ಟ್ಸಿಗೆ ಹೆಚ್ಚು ಮಾಡಿದರೆ ಅದು ಕೂಡ ಕಷ್ಟ ಆಗ್ತದೆ, ಬರ್ಡನ್ ಆಗ್ತದಲ್ಲ. ಹಾಗಾಗಿ ನಾನು ರೇಟನ್ನು ಸದ್ಯಕ್ಕೆ ಏನು ಕೂಡ ಚೇಂಜಸ್ ಮಾಡಲಿಲ್ಲ, ಅದೇ ರೇಟ್ಸ್ ಇದೆ. ಹಾಗಾಗಿ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ. ಹಾಗೆ ನಿಮಗೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಬೇಕಾದರೆ ಬೇರೆ ಬೇರೆ ರೇಂಜಿದು ಕೆಲಸಕ್ಕೆ ಹೋಗುವವರಿಗೆ, ಟೀಚರ್ಸಿಗೆ ಅಂಥವರಿಗೆಲ್ಲ ಬೇರೆ ಬೇರೆ ಟೈಪಿದು ಬ್ಯಾಗ್ಸ್ ನನ್ನ ಹತ್ರ ಇದೆ, ಆಯಿತಾ. ನೀವು ಇನ್ಸ್ಟಾಗ್ರಾಮ್ ಪೇಜ್ ಕೆಳಗೆ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಫಾಲೋ ಮಾಡಿದರೆ ಅಲ್ಲಿ ಕೂಡ ನಿಮಗೆ ವೆರೈಟಿ ಬ್ಯಾಗ್ಸಿದು ಪಿಕ್ಚರ್ಸ್ ಅಥವಾ ಇದನ್ನೆಲ್ಲ ನೋಡಲಿಕ್ಕೆ ಸಿಗ್ತದೆ, ರೇಟ್ಸ್ ಎಲ್ಲದು ಸಿಗ್ತದೆ, ಆಯಿತಾ. ನಮ್ಮ ಈ ಫರ್ನಿಚರ್ ಎಲ್ಲ ನಾವು ಮರವನ್ನು ಕೊಟ್ಟು ಮಾಡಿಸಿರುವಂಥದ್ದು. ಮನೆಯ ಪ್ರತಿ ಫರ್ನಿಚರ್ ಕೂಡ, ನಮ್ಮ ಬೆಡ್ಸ್ ಆಗಿರ್ಬೋದು, ಕಾಟ್ಗಳಾಗಿರ್ಬೋದು, ಈ TV ಸ್ಟ್ಯಾಂಡ್, ಸೋಫಾ ಎಲ್ಲದೂ ಕೂಡ ನಾವು ಫರ್ನಿಚರ್ ಮಾಡಿಸಲಿಕ್ಕೆ ಅಂತ ಹೇಳಿ ಮರ ಕೊಟ್ಟು ಮಾಡಿಸಿರುವಂಥದ್ದು. ಹಾಗಾಗಿ ಭಾರ ಅಂತ ಹೇಳಿದರೆ ತುಂಬ ಭಾರ, ಆಯಿತಾ. ನಮ್ಮ ಒಂದೊಂದು ಡೈನಿಂಗ್ ಚೇರನ್ನು ಎಳಿಬೇಕಾದ್ರೂ 2 ಕೈ ಹಿಡಿದು ಗಟ್ಟಿ ಎಳಿಬೇಕು, ಅಷ್ಟು ಭಾರ ಉಂಟು. ಹಾಗೆ ಇದೆಲ್ಲ ತುಂಬ ಹಾರ್ಡಾಗಿರುವಂಥ ವುಡ್, ಆಯಿತಾ, ಭಾರದ ವುಡ್ಗಳು. ಹಾಗೆ ಇದರಲ್ಲಿ ಡಿಸೈನ್ ಕೂಡ ಚಿಕ್ಕ, ಅಂದರೆ ಒಂದು ಲೈನ್ ರೀತಿಯ ಡಿಸೈನನ್ನು ಕೊಟ್ಟಿದ್ದಾರೆ. ನನಗೇನಾದರೂ ಮೊದಲು ಗೊತ್ತಿದ್ದಿದ್ದು ನಾನು ಈ ರೀತಿ ಡಿಸೈನನ್ನೇ ಕೊಡಿಸ್ತಾ ಇರಲಿಲ್ಲ. ಯಾಕೆಂದರೆ ಇದರ ಎಡೆಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಕಷ್ಟ, ಬೆರಳು ಹೋಗೋದಿಲ್ಲ. ಬಟ್ಟೆಯನ್ನು ಸುತ್ತಿ ನಾವು ಅದರ ಮಧ್ಯದಲ್ಲಿ ಹಾಕಬೇಕಷ್ಟೇ ಕ್ಲೀನ್ ಮಾಡಲಿಕ್ಕೆ. ಹಾಗೆ ನಾನು ಈ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಎಲ್ಲ ಮೇಲಿಂದ ಎಲ್ಲ ಧೂಳನ್ನು ತೆಗೆದು ಕ್ಲೀನ್ ಮಾಡಿದ್ದೇನೆ. ಇನ್ನು ನಮ್ಮ ಹೌಸ್ ಹೆಲ್ಪ್ ಬಂದಿದ್ದಾರೆ, ಅವರಿಗೆ ನಾನು ಹೇಳಿದೆ ಏನು ಮಾಡಲಿಕ್ಕಿದೆ ಅಂತ ಹೇಳಿ. ಎಲ್ಲ ಧೂಳೆಲ್ಲ ತೆಗೆದಿದ್ದೇನೆ, ಜಸ್ಟ್ ಸೈಡಲ್ಲಿ ಕೆಳಗೆ ಬಿದ್ದದನ್ನೆಲ್ಲ
ಒರೆಸಿ ತೆಗಿಲಿಕ್ಕೆ ಅಂತ ಹೇಳಿ. ಹಾಗೆ ಇವತ್ತು ಈ ಒಂದು ಪ್ಲೇಸ್ ಕ್ಲೀನ್ ಆಗಿದೆ. ಮೊನ್ನೆ ಕಿಟಕಿ ಎಲ್ಲ ಒರೆಸಿದಂಥದ್ದು, ಇವತ್ತು ಅವರು ಬಾಗಿಲೆಲ್ಲ ಒರೆಸ್ತಾ ಇದ್ದಾರೆ. ಹಾಗೆ ನಾನು ಆ ಟೈಮ್ನಲ್ಲಿ ಸ್ವಲ್ಪ ಈ ಒಂದು ಆಟದ ಉಂಟಲ್ಲ ಅದನ್ನು ಸೆಗ್ರಿಗೇಟ್ ಮಾಡ್ತಾ ಇದ್ದೇನೆ. ಸೆಗ್ರೇಷನ್ ಏನಂತ ಹೇಳಿದರೆ ಚಿಕ್ಕದು, ಈಗ ತುಂಬ ಚಿಕ್ಕ ಪೀಸಸ್ ಎಲ್ಲ ಇರುವಂಥ ಆಟದ ವಸ್ತು ಎಲ್ಲ ತೆಗೆದಿಡುವಂಥದ್ದು. ಯಾಕೆಂದರೆ ಮಗು ಆ ಸ್ಟೇಜಲ್ಲಿ ಉಂಟು, ಈಗ ಎಂತ ಸಿಕ್ಕಿದ್ರು ಬಾಯಿಗೆ ಹಾಕುವಂಥದ್ದು. ಹಾಗಾಗಿ ಯಾವುದು ಇಡಬೇಕು ಯಾವುದು ಇಡಬಾರ್ದು ಎಲ್ಲದನ್ನು ನೋಡಿ ಮಿನಿಮಲ್ ಥಿಂಗ್ಸನ್ನು ಇಡುವಂಥ ಚಿಕ್ಕ ಪುಟ್ಟದ ಆಟದ ಟಾಯ್ಸ್ ಸ್ವಲ್ಪವನ್ನು ಮಾತ್ರ ಇಟ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಹೇಳಿ ಎಲ್ಲ ಕಡೆ ಹರಡಿ ಇಟ್ಟಿರ್ತಾರೆ. ಮಕ್ಕಳಿರುವ ಮನೆಯಲ್ಲಿ ಬಂದು ಯಾರಾದರೂ ಕ್ಲೀನ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಜಡ್ಜ್ ಮಾಡಿದ್ರೆ ಅವರಿಗೆ ಅವರ ಮನೆಯಲ್ಲಿ ಮಕ್ಕಳನ್ನು ನೋಡಿ ಗೊತ್ತಿಲ್ಲ ಅಂತ ಹೇಳಿ ಅರ್ಥ ಅಷ್ಟೇ. ಯಾಕೆಂದರೆ ಮಕ್ಕಳಿರುವ ಮನೆ ಇರುವಂಥದ್ದೇ ಹಾಗೆ ಅಲ್ಲ. ಹಾಗೆ ನಾನು ಆದಷ್ಟು ಕ್ಲೀನ್ ಇಟ್ಕೊಳ್ಳಿಕ್ಕೆ ನೋಡುವಂಥದ್ದು. ಆದರೂ ಕೂಡ ಮಕ್ಕಳೆಲ್ಲ ಹರಡ್ತಾರೆ. ಹಾಗೆ ನನಗೆ ಈಸಿ ಆಗುವ ಹಾಗೆ ಮಗು ಆಟ ಆಡುವಂಥ ವಸ್ತುಗಳನ್ನು ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನೋಡಿ ನನ್ನ ಮಗುವಿನ ಆಟ ಮೂಡು ಚೆನ್ನಾಗಿದೆ ಆದರೆ ಚೆಂದ ಮಾಡಿ ಆಡ್ತಾನೆ ಆಯಿತಾ. ಹಾಗೆ ಅವನಿಗೆ ನಾನು ಸ್ನಾನ ಮಾಡಿಸಿ, ನಾನು ಕೂಡ ಮಧ್ಯಾಹ್ನ ಸ್ನಾನ ಎಲ್ಲ ಮಾಡಿ ಆದ ನಂತರದ ವಿಡಿಯೋ ಇದು. ಹಾಗೆ ಕಳೆದ ವ್ಲಾಗಲ್ಲಿ ನಾನು ಹೇಳಿದೆ ನನ್ನ ಹೊಟ್ಟೆಗೆ ತುಂಬ ಕಾಮೆಂಟ್ಸ್ ಬರ್ತಾಯಿತ್ತು ಅಂತ ಹೇಳಿ. ತುಂಬ ಜನ ನನಗೆ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಒಂದು ಅಂದರೆ ಸಿಚುವೇಷನಿಂದ ಡೈಲಿ ಗೋತ್ರು ಆಗ್ತಾ ಇದ್ದೀರಾ, ನಿಮಗೆ ಕೂಡ ಮೋರ್ ಪವರ್ ಟು ಯು ಆಯಿತಾ. ಯಾಕೆಂತ ಹೇಳಿದರೆ ಈಸಿ ಅಲ್ಲ ಯಾವಾಗಲೂ ನಮ್ಮ ಬಾಡಿ ಬಗ್ಗೆ ಜಡ್ಜ್ಮೆಂಟ್ಸ್ ಕೇಳುವಂಥದ್ದು. ಇವನ್ ನನ್ನ ಮುಖದಲ್ಲಿ ಸ್ಪಾಟ್ಸ್ ಇದೆ ಆಯಿತಾ, ಅಂದರೆ ಒಂದು ಫ್ಲೆಕಲ್ಸ್ ರೀತಿಯಲ್ಲಿದೆ. ಅದು ನನಗೆ ಹೆರಿಡಿಟರಿ, ನನ್ನ ಅಜ್ಜಿಗೆ ಇತ್ತು, ನನ್ನ ತಾಯಿಗಿದೆ, ಹಾಗೆ ನನಗೆ ಕೂಡ ಬಂದಿದೆ. ನನಗೆ ಮೊದಲು ಜಾಸ್ತಿ ಇರಲಿಲ್ಲ, ಬಟ್ ಪ್ರೆಗ್ನೆನ್ಸಿ ಸಿಯೋನ್ನ ಟೈಮ್ನಲ್ಲಿ ಒಂದು ಸೈಡಿಗೆ ಬಂದಿತ್ತು, ಒಂದು ಲೆಫ್ಟ್ ಚಿಕ್ಕಿಗೆ ಕಣ್ಣತ್ರ ಬಂದಿತ್ತು. ಆನಂತರ ಇನ್ನೆರಡು ಪ್ರೆಗ್ನೆನ್ಸಿಯಲ್ಲಿ ಪೂರ್ತಿ ಮುಖಕ್ಕೆ ಬಂದಿದೆ ಆಯಿತಾ. ಬಟ್ ನಾನು ಕೇರೆ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಈ ಮುಖದ ಚಂದಕ್ಕಿಂತ ಬೇರೇನೋ ಥಿಂಗ್ಸ್ ಇದೆ ಲೈಫಲ್ಲಿ ಅಂತ ಹೇಳಿ ನನಗೆ ಅನಿಸುವಂಥದ್ದು. ಹಾಗಾಗಿ ನಾನು ಅದರ ಬಗ್ಗೆ ಕೇರ್ ಮಾಡಲಿಕ್ಕೇ ಹೋಗೋದಿಲ್ಲ. ಅದು ನನಗೇನು ಪರ್ಮನೆಂಟ್ ಹಾಗೇ ಇರ್ತದೆ. ನನಗೇನು ಬೇಜಾರು ಕೂಡ ಇಲ್ಲ, ನನ್ನ ಕಾನ್ಫಿಡೆನ್ಸಲ್ಲಿ ಏನು ಕಡಿಮೆ ಕೂಡ ಆಗೋದಿಲ್ಲ ಆಯಿತಾ. ಹಾಗಾಗಿ ನಿಮಗೂ ಯಾರಿಗಾದರೂ ಆ ರೀತಿ ಏನಾದರೂ ಮುಖದಲ್ಲಿ ಕಲೆಯ ಅಥವಾ ಬೇರೆ ಏನಾದರೂ ಇದೆ ಆದರೆ ಟೆನ್ಷನ್ ಮಾಡಬೇಡಿ. ಮನಸ್ಸು ಒಳ್ಳೆದಿದ್ದರೆ ಆಯಿತು, ಥಿಂಕಿಂಗ್ ಒಳ್ಳೆದಿದ್ದರೆ ಆಯಿತು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಹಾಗೆ ನನ್ನ ಇಬ್ಬರು ಮಕ್ಕಳು ಹೋಮ್ವರ್ಕ್ ಎಲ್ಲ ಆಗಿ ಸಂಜೆ ಸಿಯೋನಿಗೆ 1 ಗಂಟೆ ನಾನು ಮೊಬೈಲ್ ಕೊಡ್ತೇನೆ. ಹಾಗೆ ಮೊಬೈಲ್ ನೋಡ್ತಾ ಇದ್ದಾರೆ. ಚಿಕ್ಕದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಹೋಗಿ ಅವರಿಗೆ ಹೊಡೆಯುವಂಥದ್ದು, ಡೇಲನ್ನು ಡೈಪರ್ ಎಳೆಯುವಂಥದ್ದು ಎಲ್ಲ ಮಾಡ್ತಾಯಿದ್ದ. ಹಾಗೆ ನಾನೊಂದು ಜಸ್ಟ್ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ. ಸ್ವಲ್ಪ ದಿನಗಳಿಂದ ನಮ್ಮ ಸಿಯೋನ್ನ ಹಲ್ಲು ಅಲ್ಲಾಡ್ತಾ ಇತ್ತು. ಈ ಒಂದು ಟೈಮ್ ಅಂದರೆ ಈ ಒಂದು ಫೇಸ್ ಎಲ್ಲರೂ ನಮ್ಮ ಲೈಫಲ್ಲಿ ನಾವು ಅಂದರೆ ಫೇಸ್ ಮಾಡಿ ಬರುವಂಥದ್ದಲ್ಲ. ಒಂದು ಕಡೆಯಿಂದ ಖುಷಿ, ಹಲ್ಲು ಹೋಗ್ತದೆ ಅಂತ ಹೇಳಿ, ಹೊಸ ಹಲ್ಲು ಬರ್ತದೆ ಅಂತ ಹೇಳಿ ಖುಷಿ, ಒಂದು ಕಡೆಯಿಂದ ಹೆದರಿಕೆ, ಇಲ್ಲಿ ನೋವಾಗ್ತದೆ ಅಂತ ಹೇಳಿ. ಹಾಗೆ ಸ್ವಲ್ಪ ದಿನಗಳ ಹಿಂದೆ ಹಸ್ಬೆಂಡ್ ಈ ರೀತಿಯಲ್ಲಿ ಥ್ರೆಡ್ ಹಾಕಿ ಓಲ್ಡ್ ಸ್ಕೂಲ್ ಮೆಥಡಲ್ಲಿ ತೆಗಿಲಿಕ್ಕೆ ನೋಡಿದರು, ಆದರೆ ಅವನು ಅಗ್ರಿ ಮಾಡಲಿಲ್ಲ. ಹಾಗೆ ಅವತ್ತು ನಾವು ತೆಗಿಲಿಲ್ಲ ಆಯಿತಾ. ಆನಂತರ 2 ದಿನ ನಂತರ ತುಂಬ ಅಲ್ಲಾಡ್ತಾ ಇತ್ತು. ಅಂದರೆ ಹಲ್ಲಿಗೆ ಬೀಳಲಿಕ್ಕೆ ಬೇಕಾದರೆ ಇವನೇ ಇಟ್ಕೊಂಡು ಕುತ್ಕೊಂಡಾಗೆ ಇತ್ತು. ಹಾಗೆ ನಾನು ಟೀಚರಿಗೆ ಕೂಡ ಮೆಸೇಜ್ ಮಾಡಿದ್ದೆ, ಎಲ್ಲಿಯಾದರೂ ಅವನ ಹಲ್ಲು ಬಿದ್ದರೆ ಸ್ಕೂಲಲ್ಲಿ ನನಗೆ ಹಿಂದೆ ಮನೆಗೆ ಕೊಟ್ಟು ಕಳಿಸಿ ಅಂತ ಹೇಳಿ. ಅವನು ಅಂದರೆ ಫಾಂಡ್ ತುಂಬ ಆಯಿತು, ಅವನಿಗೆ ಬೇಕು ಹಲ್ಲು ಅಂತ ಹೇಳಿ ಅವನು ತುಂಬ ಟೈಮಿಂದ ಹೇಳ್ತಾ ಇದ್ದೆ. ಹಾಗೆ ನನಗೆ ರೆಸಿನಲ್ಲಿ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಕೂಡ ಬೇಕು. ಫಸ್ಟ್ ಥಿಂಗ್ ಅಲ್ವಾ, ಎಲ್ಲ ಫಸ್ಟ್ ಥಿಂಗ್ಸನ್ನು ತೆಗೆದಿಟ್ಟಿದ್ದೇನೆ ನಾನು. ಕೂದಲಿಂದ ಹಿಡಿದು ಅವನ ನೇಲ್ಸ್, ಕೂದಲು, ಅವನ ಅಂಬಲಿಕಲ್ ಕಾರ್ಡ್ ಪ್ರತಿಯೊಂದು ನನ್ನ ಹತ್ರ ಇದೆ. ಹಾಗಾಗಿ ಇದನ್ನು ಕೂಡ ಪ್ರಿಸರ್ವ್ ಮಾಡು ಅಂತ ಹೇಳಿ ಟೀಚರಿಗೆ ಮೆಸೇಜ್ ಹಾಕಿದ್ದೆ. ಬಟ್ ಆ ಮೆಸೇಜ್ ಹಾಕಿದೆ ನೆಕ್ಸ್ಟ್ ದಿನ ಬಿದ್ದಿದೆ ಆಯಿತಾ ಹಲ್ಲು. ಎಲ್ಲಿಯಾದರೂ ಸ್ಕೂಲಲ್ಲಿ ಬಿಸಾಡಿದರೆ ಮತ್ತು ಇಲ್ಲಿ ಬಂದು ನನಗೆ ಕೊಡು ಅಂದರೆ ನಾನು ಎಲ್ಲಿಂದ ಕೊಡಿಸುವಂಥದ್ದು. ಹಾಗೆ ಅಂದರೆ ಟೂತ್ ಫೇರಿ ರಾತ್ರಿ ಬಂದು ದಿಂಬಡಿಯಲ್ಲಿ ಇಟ್ಟು ಮಲಗಿದರೆ ಟೂತ್ ಫೇರಿ ಗೋಲ್ಡನ್ ಟೂತ್ ಕೊಡ್ತಾಳೆ ಅಂತ ಹೇಳಿ ಈ ಮಾಷಾ ಬೇರಲ್ಲಿ ಎಲ್ಲ ನೋಡಿ ದೊಡ್ಡದಾದ್ದರಿಂದ ಆ ಒಂದು ಫೇರಿ ಟೇಲ್ ಇದರಲ್ಲೇ ಇದ್ದಾನೆ ಅವನು. ಹಾಗಾಗಿ ಮತ್ತು ನಾನು ಅವನಿಗೆ ಹೇಳಿದೆ, ಟೂತ್ ಫೇರಿ ಅಂತೂ ಬರೋದಿಲ್ಲ, ಅದೇ ನಿನ್ನ ತಮ್ಮ ಏನಾದರೂ ನೋಡಿದರೆ ತೆಗೆದು ಬಾಯಿಗೆ ಹಾಕಿ ನುಂಗಿ ಬಿಡ್ತಾನೆ ಅಂತ ಹೇಳಿ. ಹಾಗೆ ಅವನು ಅಗ್ರಿ ಆದ. ನಾನೊಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ತೆಗೆದಿಟ್ಟಿದ್ದೇನೆ. ಚಿಕ್ಕ ಹಲ್ಲಾಯಿತಾ. ಸಿಯೋನ್ ಕೂಡ ನೋಡಲಿಕ್ಕೆ ಚಿಕ್ಕದು, ಇದರಲ್ಲಿ ನಿಮಗೆ ದೊಡ್ಡದು ಕಾಣ್ಬೋದು, ಆದರೆ ರಿಯಲ್ ಲೈಫಲ್ಲಿ ನೀವು ಅವನನ್ನು ನೋಡ್ತಾ ಇದ್ದೀರ ಆದರೆ ಅದು 6 ವರ್ಷದಂತೆ ಯಾರೂ ಕೂಡ ಹೇಳೋದಿಲ್ಲ ಆಯಿತಾ, ಅಷ್ಟು ಚಿಕ್ಕದು ಕಾಣ್ತಾನೆ. ಹಾಗೆ ಹಲ್ಲು ಕೂಡ ಚಿಕ್ಕದುಂಟು. ತುಂಬ ಖುಷಿ ಅವನಿಗೆ ಹಲ್ಲು ಓದೋದಿನ. ನಾನು ನೋಡ್ತೀನಿ ಎಷ್ಟಲ್ಲ, ನನಗೆ ಗೊತ್ತಿತ್ತು ಅದು ಹೋಗ್ತದೆ ಅಂತ ಹೇಳಿ. ಹಾಗೆ ಅದು ಆಚೆ ಸಹ ಇಲ್ಲ ಈಚೆ ಸಹ ಇಲ್ಲ ಅಂತ ಇತ್ತು. ಹಾಗೆ ಮೆಲ್ಲ ಮುಟ್ಟಿದಾಗೆ ಮಾಡಿ ಒಮ್ಮೆಲೆ ಕೆಳಗೆ ಒತ್ತಿದೆ. ಆನಂತರ ಅಯ್ಯೋ ಸ್ವಲ್ಪ ರಕ್ತ ಬಂತು. ಹಾಗೆ ಟಿಶ್ಯೂಯಲ್ಲಿ ಒರೆಸ್ತೇನೆ ಅಂತ ಹೇಳಿ ಟಿಶ್ಯೂಯಲ್ಲಿ ಹಲ್ಲನ್ನೇ ತೆಗೆದು ಬಿಟ್ಟೆ ನಾನು. ನೋವಾಗಲಿಲ್ಲ ಆಯಿತಾ ಅವನಿಗೆ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್, ಇಷ್ಟೇ ಶೂಟ್ ಮಾಡಿದ್ದು. ನೆಕ್ಸ್ಟ್ ಇನ್ನೂ ಶೂಟ್ ಮಾಡಿ ನಾನು ವೀಡಿಯೋಸನ್ನು ಹಾಕ್ತೇನೆ ಆಯಿತಾ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡಿ, ಇನ್ಸ್ಟಾ ಪೇಜನ್ನು ಕೂಡ ಫಾಲೋ ಮಾಡಿ ಆಯಿತಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.